ತುಂಬಾಡ್ 2018 ರಿಲೀಸ್ ಆಗಿದ್ದ ಈ ಸಿನಿಮಾ ಅನ್ಕೊಂಡಷ್ಟು ಸಕ್ಸಸ್ ಸಿಗಲಿಲ್ಲ. ಅದ್ಯಾಕೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಸೆಪ್ಟೆಂಬರ್ 13, 2024ಗೆ ಥಿಯೇಟರ್ನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಮತ್ತೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಆಡಿಯನ್ಸ್ಗೆ ಕೊಡಬೇಕು ಅಂತ. ಸೊ ಈ ಮೂವಿಲಿ ಅಂಥದ್ದು ಏನಿದೆ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನ ಈ ಸಿನಿಮಾನ ನಾನು ಆಲ್ರೆಡಿ ನೋಡಿರೋದ್ರಿಂದ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಈ ರಿವ್ಯೂನ ಮಾಡ್ತಿದ್ದೀನಿ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳೋಕ್ಕಿಂತ ಮುಂಚೆ ಅಸ್ತರ್ ಯಾರು ಅನ್ನೋ ಇನ್ಫಾರ್ಮೇಶನ್ನ ಕೊಟ್ಬಿಡ್ತೀನಿ. ಸೊ ಇದು ನಿಮಗೆ ಸ್ಪಾಯ್ಲರ್ ಅನ್ಸಿದ್ರೆ ಒಂದು 20 ಸೆಕೆಂಡ್ಸ್ನ ಬಿಟ್ಟು ಪ್ಲಾಟ್ ಇಂದ ನೋಡಿ. ಇನ್ನ ಈ ಅಸ್ತರ್ನ ಕತೆ ಏನಂದ್ರೆ, ಸಮೃದ್ಧಿ ದೇವತೆ 16 ಕೋಟಿ ದೇವತೆಗಳಿಗೆ ಜನ್ಮ ಕೊಡ್ತಾಳೆ. ಅದರಲ್ಲಿ ಮೊದಲನೇ ಸಂತಾನನೇ ಈ ಅಸ್ತರ್. ದೇವಿ ಹತ್ರ ಇರೋ ಅನ್ಲಿಮಿಟೆಡ್ ಬಂಗಾರ ಮತ್ತು ಧಾನ್ಯನ ಸ್ವಂತ ಮಾಡ್ಕೋಬೇಕು ಅನ್ನೋ ದುರಾಸೆ ಅಸ್ತರ್ಗೆ ಬರುತ್ತೆ. ಸೊ ಇದರಿಂದ ಮೊದಲು ಬಂಗಾರನ ಸ್ವಂತ ಮಾಡ್ಕೊಂಡ ಅಸ್ತರ್. ನೆಕ್ಸ್ಟ್ ಧನ್ಯನ ಸ್ವಂತ ಮಾಡ್ಕೋಬೇಕಾದ್ರೆ ಮಿಕ್ಕಿದ ದೇವತೆಗಳು ಅಸ್ತರ್ ಮೇಲೆ ದಾಳಿ ಮಾಡ್ತಾರೆ. ಅವಾಗ ಸಮೃದ್ಧಿ ದೇವತೆ ಅಸ್ತರ್ನ ಕಾಪಾಡಿ ತನ್ನ ಗರ್ಭದಲ್ಲಿ ಇಟ್ಕೊಂತಾಳೆ. ಸೊ ಆ ಘಟನೆ ಆದ್ಮೇಲೆ ಬೇರೆ ದೇವರು ಹಾಗೂ ದೇವತೆಗಳಿಂದ ಅಸ್ತರ್ನ ಯಾವತ್ತೂ ಪೂಜಿಸಲ್ಲ. ಆ್ಯಂಡ್ ಈಗಿದ್ದಾಗ ಕೆಲವು ಯುಗಗಳ ನಂತರ ಅವನಿಗೆ ಪೂಜೆ ಮಾಡದೇ ಇದ್ರೂ ಸಹ ಮಹಾರಾಷ್ಟ್ರದಲ್ಲಿ ತುಂಬಾಡ್ ಅನ್ನೋ ಗ್ರಾಮದವರು ಅಸ್ತರ್ನ ಗುಡಿ ಕಟ್ತಾರೆ. ಸೊ ಇದು ಅಸ್ತರ್ನ ಕತೆ. ಈಗ ಸಿನಿಮಾದ ಪ್ಲಾಟ್ ಏನಂದ್ರೆ, ಅಸ್ತರ್ನ ಗುಡಿ ಕಟ್ಟಾದ್ಮೇಲೆ 1918ರಲ್ಲಿ ತುಂಬಾಡಲ್ಲಿ ಬದುಕ್ತಿರೋ ಒಂದು ಫ್ಯಾಮಿಲಿಲಿ ಒಬ್ಳು ಅಜ್ಜಿ ಇರ್ತಾಳೆ. ಅವಳಿಗೆ ಅಸ್ತರಿಂದ ಒಂದು ಬಂಗಾರ ಕಾಯಿನ್ ಸಿಗುತ್ತೆ, ಜೊತೆಗೆ ಒಂದು ಶಾಪನ್ನು ಸಿಗುತ್ತೆ. ಬಟ್ ಆ ಬಂಗಾರ ಅಷ್ಟು ಈಸಿಯಾಗಿ ಸಿಗಲ್ಲ. ಆ ಗೋಲ್ಡ್ ಕಾಯಿನ್ಗೋಸ್ಕರ ಅಸ್ತರ್ಗೆ ಏನ್ ಮಾಡ್ತಾರೆ, ಆ್ಯಂಡ್ ಈ ಪ್ರೊಸೆಸ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಸ್ತರಿಂದ ಎಂತ ಶಾಪ ಸಿಗುತ್ತೆ. ಆ್ಯಂಡ್ ಆ ಅಜ್ಜಿ ಮೊಮ್ಮಗ ವಿನಾಯಕ್ ರಾವ್ಗೆ ಆ ಅಸ್ತರ್ ಕಾಯಿನ್ಸ್ನ ಪಡ್ಕೊಳ್ಳೋ ಆಸೆ. ಸೊ ಆ ಆಸೆ ಈಡೇರ್ತಾ ಇಲ್ವಾ ಅನ್ನೋದನ್ನ ಈ ಸಿನಿಮಾ ನೋಡೇ ತಿಳ್ಕೋಬೇಕು. ಆ್ಯಂಡ್ ಇದೊಂದು ಹಾರರ್ ಆ್ಯಂಡ್ ಫ್ಯಾಂಟಸಿನ ಮೈಥಾಲಜಿಕಲ್ ವರ್ಲ್ಡ್ ಮೂಲಕ ಎಕ್ಸಲೆಂಟ್ ಆಗಿ ಬ್ಲೆಂಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ಗ್ರಿಪ್ಪಿಂಗ್ ನರೇಟಿವ್, ಸ್ಟನ್ನಿಂಗ್ ಸಿನಿಮಾಟೋಗ್ರಫಿ ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್ ಇವೆಲ್ಲ ಥಿಯೇಟರ್ನಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಆ ತುಂಬಾಡ್ ಅನ್ನೋ ಪ್ರಪಂಚಕ್ಕೆ ಇನ್ವಾಲ್ವ್ ಆಗ್ಬಿಡ್ತೀರಾ. ಸೊ ಇದಕ್ಕೋಸ್ಕರ ಆಡಿಯನ್ಸ್ ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ OTT ಪ್ಲಾಟ್ಫಾರ್ಮಲ್ಲೂ ಸಿನಿಮಾನ ತೆಗೆದಾಕಿದ್ದಾರೆ. ಬೇಕಾದ್ರೆ ಸರ್ಚ್ ಮಾಡಿ ನೋಡಿ, ಪ್ರೈಮ್ನಲ್ಲಿ ಅನ್ಅವೈಲಬಲ್ ಅಂತ ತೋರಿಸ್ತಿದೆ. ಸೊ ರಿಲೀಸ್ ಆಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ OTT ಪ್ಲಾಟ್ಫಾರ್ಮ್ಗೆ ಬರುತ್ತೆ. ಇನ್ನು ಈ ಮೂವಿನ ಇಂಡಿಯನ್ ಫೋಲ್ಕ್ಲೋರ್ ಅಂದರೆ ಜಾನಪದ ಕಥೆನ ಇನ್ಸ್ಪೈರ್ ಆಗಿ ತಗೊಂಡು ಈ ಸಿನಿಮಾನ ತೆಗೆದಿದ್ದಾರೆ. ಆ್ಯಂಡ್ ಇದರ ಫಸ್ಟ್ ಹಾಫ್ ಅಸ್ತರ್ ಇಂಟ್ರೊಡಕ್ಷನ್ ಮಾಡಿ ಈರಿಯ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿಕೊಂಡು ಪ್ರೊಟಗನಿಸ್ಟ್ ಬ್ಯಾಕ್ ಸ್ಟೋರಿನ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಇದು ಸ್ವಲ್ಪ ಸ್ಲೋ ಪೇಸಲ್ಲಿ ಇದ್ರೂ ಹೆವಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ಟೆನ್ಷನ್ನ ಬಿಲ್ಡ್ ಮಾಡೋದಾಗ್ಲಿ, ಇಂಟೆನ್ಸ್ ಆ್ಯಂಡ್ ವಿಜುವಲ್ ಮೊಮೆಂಟ್ಸ್ಗಳನ್ನ ಡೆಲಿವರ್ ಮಾಡೋದಾಗ್ಲಿ, ಇವೆಲ್ಲ ಕ್ಲೈಮ್ಯಾಕ್ಸ್ಗೆ ಒಳ್ಳೆ ಥ್ರಿಲ್ನ ಕ್ರಿಯೇಟ್ ಮಾಡಿಸುತ್ತೆ. ಬಟ್ ಅಲ್ಲಲ್ಲಿ ಫ್ಯಾಮಿಲಿ ಡ್ರಾಮಾ ನೋಡಬೇಕಾದ್ರೆ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು, ಬಟ್ ಅದನ್ನ ಮ್ಯಾನೇಜಬಲ್ ಮಾಡ್ಕೊಬೋದು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್, ಮೈಥಾಲಜಿನ ಚೆನ್ನಾಗಿ ಬಳಸ್ಕೊಂಡು ಅಸ್ತರ್ನ ಆ್ಯಂಡ್ ಅವನ ಪ್ರಪಂಚನ ಡಿಸೈನ್ ಮಾಡ್ಕೊಂಡಿರೋ ರೀತಿ ಮೈಂಡ್ ಬ್ಲೋಯಿಂಗ್. ಇನ್ನು ವಿನಾಯಕ್ ರಾವ್, ಅವನ ಮಗ ಮತ್ತೆ ಅಸ್ತರ್ ಇವ್ರ ಮಧ್ಯೆ ಬರೋ ಸೀನ್ಸ್ಗಳನ್ನ ನೋಡ್ತಿದ್ರೆ ಮೈ ಜುಮ್ ಅನ್ಸ್ಬೇಕು, ಆ ಥರ ಇತ್ತು. ಇನ್ನು ಗ್ರೀಡ್, ಮಿತ್ ಆ್ಯಂಡ್ ಕರ್ಸಸ್ ಇವುಗಳನ್ನ ವಿಜುವಲ್ ಸ್ಟನ್ನಿಂಗ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಹಾರರ್ ಫ್ಯಾಂಟಸಿಯಿಂದ ಎಕ್ಸ್ಪ್ಲೋರ್ ಮಾಡಿರೋ ರೀತಿ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಆ್ಯಂಡ್ ಈ ಸಿನಿಮಾದಲ್ಲಿ 3 ಚಾಪ್ಟರ್ ಆಗಿ ಡಿವೈಡ್ ಮಾಡಿದ್ದು ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಆ 90s ಅಟ್ಮಾಸ್ಫಿಯರ್ನ ರಿಯಲಿಸ್ಟಿಕ್ ಆಗಿ ತೋರಿಸಿದರೆ ಆ ಟೈಮಲ್ಲಿ ಯಾವ ಮೂವಿ ರಿಲೀಸ್ ಆಗಿತ್ತು ಅನ್ನೋದನ್ನ, ಆಗಿನ ಕಾಲದ ಎಕ್ವಿಪ್ಮೆಂಟ್ಸ್ನ, ಈ ಥರ ಸಣ್ಣ ಸಣ್ಣ ಎಲಿಮೆಂಟ್ಸ್ನ ತೋರಿಸಿದ್ದು ತುಂಬ ಇಂಪ್ರೆಸಿವ್ ಆಗಿತ್ತು. ಆ್ಯಂಡ್ ಆ ಊರು, ಅವರ ಕಲ್ಚರ್ ಅವಾಗ ಹೇಗಿತ್ತು ಅನ್ನೋದನ್ನ ಆ್ಯಸ್ ಇಟ್ ಈಸ್ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್, ಕೆಲವೊಂದು ಕಡೆ ಸ್ಲೋ ಪೇಸಿಂಗ್ ಇರುತ್ತೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ಸ್ಗಳ ಸಿಚುವೇಶನ್ಸ್ ಆ ರೀತಿ ಇರುತ್ತೆ. ಅದನ್ನ ತೋರಿಸಲೇಬೇಕಾದ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು ಅಷ್ಟೇ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ವಿನಾಯಕ್ ರೋಲ್ ಮಾಡಿರೋ ಸೋಹಮ್ ಶಾ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ಅವರ ಏಜಿಂದ ಏಜಿಗೆ ಆ ಕ್ಯಾರೆಕ್ಟರ್ ಮೈಂಡ್ ಸೆಟ್ ಹೇಗೆಲ್ಲ ಬದಲಾಗುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇವನ್ ಮಗನ್ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿತ್ತು. ಇನ್ನು ಮಿಕ್ಕಿದ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ಸ್ಟನ್ನಿಂಗ್ ವಿಜುವಲ್ಸ್, ಕಲರ್ ಗ್ರೇಡಿಂಗ್, ಸೆಟ್ ಡಿಸೈನ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಟಾಪ್ ನಾಚ್. ಪರ್ಟಿಕ್ಯುಲರ್ಲಿ ಆ ಮಳೆಗಾಲ, ಗ್ಲೂಮಿ ಲ್ಯಾಂಡ್ಸ್ಕೇಪ್ನ ಸಖತ್ತಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನೆಕ್ಸ್ಟ್ BGM, ಆ ಏರಿ ಮೂಡ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಂಟಿಂಗ್ ಆ್ಯಂಡ್ ಎಲಿವೇಟ್ ಮಾಡಿಸುತ್ತೆ. ಆ್ಯಂಡ್ ಸೌಂಡ್ ಡಿಸೈನ್ ಮಸ್ತಾಗಿ ಕೊಟ್ಟಿದ್ದಾರೆ. ಇನ್ನು ಸಾಂಗ್ ಡೀಸೆಂಟ್ ಆಗಿತ್ತು. ಎಕ್ಸ್ಟ್ರಾ ಬೇರೆ ಲೊಕೇಶನ್ಸ್ಗೆಲ್ಲ ಹೋಗಿ ಸಾಂಗ್ಸ್ಗಳನ್ನ ಶೂಟ್ ಮಾಡಿಲ್ಲ. ಕತೆ ರನ್ ಆಗಬೇಕಾದ್ರೇ ಸಾಂಗ್ಸ್ನ ಆ್ಯಡ್ ಮಾಡಿ ಮುಗಿಸ್ಬಿಡ್ತಾರೆ. ಸೊ ಓವರ್ ಆಲ್ ಮೂವಿ ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಖತ್ತಾಗಿದೆ. 2018ನಲ್ಲಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಈಗ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು. ಸ್ವಲ್ಪ ಸ್ಲೋ ಆಗಿದ್ರೂ ಪರವಾಗಿಲ್ಲ. ಒಂದೊಳ್ಳೆ ಯುನಿಕ್ ಹಾರರ್ ಫ್ಯಾಂಟಸಿ ಎಲಿಮೆಂಟ್ಸ್ ಆ್ಯಂಡ್ ಸ್ಟ್ರಾಂಗ್ ನರೇಟಿವ್ ವಿತ್ ಮೈಥಾಲಜಿಕಲ್ ರೆಫರೆನ್ಸ್ನ ಇಷ್ಟಪಡೋರು ಮಿಸ್ ಅಂತೂ ಮಾಡ್ಕೊಂಬೇಡಿ. 100% ಮಸ್ಟ್ ವಾಚ್ ವರ್ತ್ ಮೂವಿ ಇದು. ಇನ್ನು ಇದರಲ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ, ಸೊ ನೋ ಫ್ಯಾಮಿಲಿ, ಒಬ್ಬರೇ ನೋಡೋದು ಒಳ್ಳೇದು. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 9. ಆಲ್ರೆಡಿ ನೀವೇನಾದರೂ ಈ ಮೂವಿನ ಮೊದಲೇ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.